ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಎಲ್ಲರದು, ಕೆಲವ್ರದ್ದೆಲ್ಲ. ಸೊ ಹೆಲ್ತ್ ಬಗ್ಗೆ ಆದಷ್ಟು ಗಮನ ಕೊಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಮುಂದುವರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೇ 15th ಮತ್ತು ಮೇ 16th ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಮೇ 15th ಸಂಜೆಯಿಂದ ಹಸ್ಬೆಂಡ್ಗೆ ಬೋರ್ಮಿಟ ಮಾಡಿಕೊಟ್ಟೆ. ಆಮೇಲೆ ಹಸ್ಬೆಂಡ್ ಹೇಳಿದ್ರು ಬಜ್ಜಿ ತಿನ್ನಬೇಕು ಅನಿಸ್ತಾ ಇದೆ ಅಂತ. ಯೂಶಲಿ ಬಜ್ಜಿ ತಿನ್ನಬೇಕು ಅಂದರೆ ಆಲೂಗಡ್ಡೆ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತಿರ್ತೀವಲ್ವ. ಇವತ್ತು ಏನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು ಅಂತಲೇ ಹೇಳ್ಬೋದು. ನನಗೆ ಬೇರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೆ. ಆಮೇಲೆ ಬೇರೆ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ನಾನು ಹೇಳಿದೆ ಹಸ್ಬೆಂಡ್ಗೆ, ಪ್ಲೀಸ್ ನಾನು ಸ್ವಲ್ಪ ಹಿಟ್ಟೆಲ್ಲ ನೀಟಾಗಿ ಕಟ್ ಮಾಡಿ ಅಂತೀನಿ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ, ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ, ನೀವು ಸ್ವಲ್ಪ ಫ್ರೈ ಮಾಡಿ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಆಯಿತು ಅಂತ ಹೇಳಿದ್ರು. ಬಟ್ ನನಗೇನು ಗೊತ್ತಾ, ಅದು ಸ್ಲೈಸರ್ ಮಾಡ್ತಾರಲ್ವ ಪೊಟ್ಯಾಟೋನ, ಇದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಬಜ್ಜಿ ಮಾಡೋಕ್ಕೆಲ್ಲ, ಸ್ಲೈಸರೇ ಎರಡಿತ್ತು ಆ್ಯಕ್ಚುಲಿ. ಒಂದು ಎಲ್ಲೋ ಇಟ್ಬಿಟ್ಟಿದ್ದೆ, ಅದು ಹುಡುಕಿನೇ ಅದೇ ಫ್ರಸ್ಟ್ರೇಷನ್ ಥರ ಆಗೋಯಿತು. ಆಮೇಲೆ ಸರಿ ಯಾವುದೋ ಇನ್ನೊಂದಿತ್ತು, ಅದರಲ್ಲೇ ಮಾಡೋಕ್ಕೆ ಹೋದರೆ ಅದು ಏನೇನೋ ಆಯಿತು. ಬಟ್ ಫೈನಲಿ ರಿಸಲ್ಟ್ ನೋಡೋಕ್ಕೆ ಆ ಥರ ಈ ಥರ ಆಯಿತು. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಹಿಟ್ಟನ್ನ ಕಲಿಸ್ಕೊಳ್ಬೇಕಾದ್ರೆ ಕಡಲೆ ಹಿಟ್ಟು ಮತ್ತು ಉಪ್ಪು, ಖಾರದ ಪುಡಿ, ಸ್ವಲ್ಪ ಅಡುಗೆ ಸೋಡಾ ಮತ್ತು ಜೀರಿಗೆ ಪುಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೆ. ಬೇಕಾದ್ರೆ ಕಾಳನ್ನ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ಈ ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸ್ ಫಾರ್ಮೇಷನ್ ಥರ ಆಗ್ತಿರುತ್ತೆ. ಆಮೇಲೆ ನಾವು ಮಾಡ್ತಿರೋದು ಆಲೂಗಡ್ಡೆ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕಿದ್ರೂ ಕೂಡ ಆ ಗ್ಯಾಸ್ ಫಾರ್ಮೇಷನ್ ಅನ್ನೋದು ಆಗಲ್ಲ. ಹೊಟ್ಟೆಯಲ್ಲಿ ಉಬ್ಬರಿಸ್ದಂಗೆ ಆಗಿರುತ್ತೆ, ಹೊಟ್ಟೆ ಊದ್ಕೊಂಡಂಗೆ ಥರ ಆಗ್ತಾ ಇರುತ್ತಲ್ವ. ಸೊ ಆ ಥರ ಎಲ್ಲ ಏನೂ ಆಗಲ್ಲ. ಆಮೇಲೆ ಜೀರಿಗೆ, ಕಾಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರು ಕೂಡ ಈ ಆಲೂಗಡ್ಡೆ ಐಟಮು ಮತ್ತು ಏನಾದರೂ ಕಾಳಿನ ಐಟಮ್ ಎಲ್ಲ ತಿಂದರೆ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ, ಗ್ಯಾಸ್ ಫಾರ್ಮೇಷನ್ ಕಡಿಮೆ ಆಗುತ್ತೆ. ನೋಡಿ, ಇದರಲ್ಲಿ ಸ್ಲೈಸಿಂಗ್ ಮಾಡೋಕ್ಕೆ ಬರಲಿಲ್ಲ. ನನಗೆ ಬರಲಿಲ್ವೋ ಅಥವಾ ನನಗೆ ಮಾಡೋಕ್ಕೆ ಬರಲಿಲ್ಲ ಅಂತಲೇ ಅನ್ಕೋತೀನಿ. ಯೂಶಲಿ ಅದೊಂದು ಇನ್ನೊಂದು ಬ್ಲೂ ಕಲರ್ ಮತ್ತು ವೈಟ್ ಕಲರ್ದು ಒಂದು ಸ್ಲೈಸರ್ ಇತ್ತು ಮನೇಲಿ, ಅದೆಲ್ಲೋ ಇಟ್ಬಿಟ್ಟಿದ್ದೆ. ಯಾಕೆಂದರೆ ಈ ಥರ ಬಜ್ಜಿ ಮಾಡಿ ತುಂಬಾ ದಿನಗಳಾಯಿತು. ನಾನು ಹುಡ್ಕೋಣ ಅಂತ ಹುಡುಕ್ತಾನೆ ಇದ್ದೀನಿ, ಸಿಗಲೇ ಇಲ್ಲ. ಬಟ್ ಫೈನಲಿ ಅದೇ ಹಾಗೇ ಹೆಂಗೋ ಮಾಡ್ಕೊಂಬಿಟ್ವಿ. ಅದು ಟೈಮ್ ಬೇರೆ 8:30 ಬೇರೆ ಆಗೋಗಿತ್ತು. ಅದಕ್ಕೆ ಇನ್ನೊಂದು ರೀತಿ ಮಾಡೋಣ ಅಂತ ಅದರಲ್ಲೇ ಈ ರೀತಿ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ತುಳಿದ್ಬಿಟ್ಟೆ. ಬಜ್ಜಿ ಥರ ಅಂದರೆ ಅದ್ರಲ್ಲಿ ಕಲಿಸ್ಬಿಟ್ಟು ಸುಮ್ಮನೆ ಫ್ರೈ ಮಾಡಿದ್ರೆ ಆಯಿತು ಅಂತ ಆ ಥರ ಅಂದ್ಕೊಂಡು ಮಾಡಿದ್ವಿ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ಹೆಲ್ದಿ ಏನಲ್ಲ, ಬಟ್ ಒನ್ಸ್ ಇನ್ 6 months ನಮ್ಮ ಮನೇಲಂತೂ ತುಂಬಾ ರೇರು. ಏನಾದರೂ ಹಬ್ಬ ಇದ್ದರೆ ಮತ್ತು ಏನಾದ್ರು ನೆಂಟರುಗಳು ಬಂದರೆ ಇಲ್ಲ ಹಸ್ಬೆಂಡ್ಗೆ ಈ ರೀತಿ ತಿನ್ನಬೇಕು ಅನಿಸ್ದಾಗ ಮಾತ್ರ ತುಂಬ ರೇರಾಗಿ ಬಜ್ಜಿ ಬೋಂಡ ಎಲ್ಲ ಮಾಡೋದು. ಇಲ್ಲ ಅಂದರೆ ತುಂಬಾ ಕಡಿಮೆ ಮನೆಯಲ್ಲಿ. ಸೊ ಮನೇಲಿ ಇಂಥದ್ದೆಲ್ಲ ಮಾಡಿಬಿಟ್ರೆ ಅಂತೂ ಇನ್ನೂ ತುಂಬ ಕಷ್ಟ ಡೈಟಿಂಗ್ ಮಾಡೋದು ಅಂತಲೇ ಹೇಳ್ಬೋದು. ನಾನು ಏನು ಜಾಸ್ತಿ ತಿನ್ನೋಕ್ಕೆ ಹೋಗಲಿಲ್ಲ. ಬಟ್ ಡೆಫಿನೆಟ್ಲಿ ಟೇಸ್ಟ್ ಅಂತೂ ಮಾಡಿದೆ. ಅದು ಹಸ್ಬೆಂಡ್ ಮಾಡ್ತಿದ್ದಾರೆ ಅಂತ ಟೇಸ್ಟ್ ಮಾಡಲೇಬೇಕಾಗತ್ತೆ. ಸುಮಾರು ಜನ ಮೆಸೇಜ್ ಮಾಡ್ತೀರಾ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಮತ್ತೆ ಗೇನ್ ಆಗೋಗುತ್ತೆ, ವೆಯ್ಟ್ ಲಾಸೇ ಆಗಲ್ಲ, ವೆಯ್ಟ್ ಸ್ಟಕ್ ಆಗೋಗಿದೆ, ಎಷ್ಟೇ ಟ್ರೈ ಮಾಡಿದ್ರೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಸೊ ಅದಕ್ಕೆಲ್ಲ ತುಂಬ ಯೋಚನೆ ಮಾಡ್ಕೊಳ್ಳಿಬೇಡಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಪ್ಲೀಸ್ ಬಿಟ್ಬಿಡಿ. ಫಸ್ಟು ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳ್ದಂಗೆ ಫಸ್ಟು ವೆಯ್ಟ್ ಲಾಸ್ ಅನ್ನೋ ಕಾನ್ಸೆಪ್ಟನ್ನ ತೆಗೆದುಬಿಡಿ. ಫಸ್ಟ್ ಇಂಪಾರ್ಟೆಂಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹೆಲ್ತಿ ಲೈಫ್ ಸ್ಟೈಲ್ ಮೇಲೆ, ಕರೆಕ್ಟಾ? ಸೊ ನಾನು ರಾತ್ರಿ ಚಿತ್ರಾನ್ನ ಮಾಡಿದ್ದೆ, ಮೇ 15 ಚಿತ್ರಾನ್ನ ಮಾಡಿದ್ದೆ, ಜೊತೆಗೆ ಬಜ್ಜಿ ಮಾಡಿಕೊಟ್ಟಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ 3:45ಗೆ ಎದ್ದಿದ್ದೆ. ಹಾಗೆ ಹೀಗೆ ಸ್ವಲ್ಪ ಒದ್ದಾಡಿಕೊಂಡು ಎದ್ದೇಳೋಷ್ಟರಲ್ಲಿ ಬೆಳಗ್ಗೆ 4 ಗಂಟೆ ಆಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದರೂ ಕೂಡ ನಾನು ಎಷ್ಟೊಂದು ಸುಮಾರು ಕೆಲಸ ಆಗಲಿಲ್ಲ. ಯಾಕೆಂದರೆ ಎದ್ದಿದ ತಕ್ಷಣ ನಾನು ಏನೋ ಪ್ರಿಪೇರ್ ಆಗ್ತಾ ಓದ್ಕೊತ ಕೂತ್ಕೊಂಡ್ಬಿಟ್ಟೆ. ನಂಗೆ ಸುಮಾರು ಸತಿ ಅಷ್ಟೇ ನೋಡಿ, ಬೆಳಕಿನ 4 ಗಂಟೆಗೆ ಏನೂ ಬೆಳಕಾಗಿಲ್ಲ, ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ. ಎದ್ದಿದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡ್ನ, ಆ್ಯಸ್ ಯೂಶ್ವಲ್ಲು ಶುಂಠಿ, ಚಕ್ಕೆ, ಆಮೇಲೆ ಜೀರಿಗೆ, ಅರಿಶಿನ, ಮೆಣಸು ಇದನ್ನೆಲ್ಲ ಹಾಕಿ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಆಮೇಲೆ ಓದ್ಕೊತ ಕೂತ್ಕೊಂಡಿದ್ದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 6:30 ಆಗೋಗಿದೆ. ನೆಕ್ಸ್ಟು
ಆಮೇಲೆ ಈಗ ಬಿಡದಿ ಸ್ಟೈಲಲ್ಲಿ ಒಂದು ಇಡ್ಲಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ, ಈ ಗ್ಲಾಸಲ್ಲಿ 3 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಅಕ್ಕಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 1 ಪಾವಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಬ್ಬಕ್ಕಿ, ಇದೇ ಮೇನ್ ಇಂಗ್ರೀಡಿಯೆಂಟು. ಸಬ್ಬಕ್ಕಿ ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ, ಮತ್ತು ಒಳಗಡೆ ಎಲ್ಲ ಗುಳ್ಳೆ ಒಂಥರ ಹೋಲ್ಸ್ ಥರ ಇರುತ್ತಲ್ಲ, ಆ ಥರ ಬರುತ್ತೆ. ಆಮೇಲೆ ವೈಟಾಗಿ ಬರುತ್ತೆ. ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಒಟ್ಟಿಗೆ ನೆನೆಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬಂದು ಇದು ಮೀಡಿಯಮ್ ಅವಲಕ್ಕಿ, 1.5 ಗ್ಲಾಸಷ್ಟು ಮೀಡಿಯಮ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಮೆಷರ್ಮೆಂಟು, ನೀವು ನೋಡ್ಕೊಳ್ಳಿ. 1-2 ಗ್ಲಾಸ್ ನೆನೆಸ್ತೀರಾ ಅಂದರೆ ಇದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಬೋದು. ಇದು 2 ಗ್ಲಾಸ್ ಹಾಕ್ಕೊಂಡ್ರು 1 ಗ್ಲಾಸ್ ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡ್ರು ಸಾಫ್ಟಾಗಿ ಬರುತ್ತೆ, ಏನೋ ತುಂಬ ಮುರಿದೋಗೋದು ಅಂತಲ್ಲ. ಸಬ್ಬಕ್ಕಿ ಮಾತ್ರ ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅರ್ಧ ಗ್ಲಾಸ್ ಅಷ್ಟೇ. 2 ಗ್ಲಾಸ್ ಹಾಕ್ಕೊಂಡ್ರು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಇದನ್ನು ಚೆನ್ನಾಗಿ ತೊಳಿಬೇಕು. ಆಲ್ಮೋಸ್ಟ್ ಒಂದು 3 to 4 ಟೈಮ್ಸ್ ತೊಳೆದಿದ್ದೀನಿ ನಾನು. ಅದು ರೇಷನ್ ಅಕ್ಕಿ ಬೇರೆ ಅಲ್ವಾ, ತುಂಬ ಧೂಳಿರುತ್ತೆ ನೋಡಿ. 2 ಕೈಯಲ್ಲಿ ಈ ಥರ ರಬ್ ಮಾಡಿ ತೊಳೆದ್ರೆ ಅದೇನಾದರೂ ಧೂಳಿನ ಅಂಶ ಅದು ಇದು ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ. ವೈಟಾಗಿ ಇಡ್ಲಿ ಬರಬೇಕು ಅಂದರೆ ಇದೇ ಇಂಪಾರ್ಟೆಂಟು, ಚೆನ್ನಾಗಿ ಇಡ್ಲಿನ ತೊಳಿಬೇಕು. ಇದನ್ನು ಆಲ್ಮೋಸ್ಟ್ ಒಂದು 8 ಅವರ್ಸ್ ನೆನೆಸಿದ್ದೆ, ಅದು ಈವ್ನಿಂಗ್ ನೆನೆಸಿದ್ದೆ. ರಾತ್ರಿ 10 ಗಂಟೆ 11 ಗಂಟೆಗೆ ರುಬ್ಬೋಣ ಅಂತ May 15th ನೆನೆಸಿದ್ದೆ. ಬಟ್ ನನಗೆ ಎಷ್ಟು ಟಯರ್ಡಾಗಿ ಹೋಗಿತ್ತು. ಆಮೇಲೆ ಆ ಕಿಚನೆಲ್ಲ ನಾನು ಏನೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಯಾಕೋ ತುಂಬ ಸುಸ್ತು ಥರ ಅನಿಸ್ತಾಯಿತ್ತು. ಬೇರೆ ಕೆಲಸ ಮಾಡ್ಕೊಂಬಿಟ್ನಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋದು, ಕಬೋರ್ಡ್ ಕ್ಲೀನ್ ಮಾಡೋದು, ಇದೆಲ್ಲ ಕೆಲಸ ಹಚ್ಕೊಂಬಿಟ್ನಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು 4:30ಗೆ ರುಬ್ತಾ ಇದ್ದೀನಿ ಆಯಿತಾ. ಆಲ್ಮೋಸ್ಟ್ ಒಂದು 8-9 ಅವರ್ಸೇ ಚೆನ್ನಾಗಿ ನೆಂದಿತ್ತು. ಫಸ್ಟು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋದ್ರಲ್ಲೂ ಇದೆ. ಈ ಸ್ಟೇಜಲ್ಲಿ ಸ್ವಲ್ಪ ಐಸ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಐಸ್ ತುಂಡಿದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ನಾವು ಐಸ್ ಇಡಲ್ಲ ಫ್ರಿಜ್ಜಲ್ಲಿ. ಐಸ್ ಏನಕ್ಕೆ ಹಾಕೋದು ಅಂದರೆ ಮಿಕ್ಸಿ ಆಡಿಸ್ತಾ ಮಿಕ್ಸಿಲಿ ಇರೋ ಕಂಟೆಂಟ್, ಅದು ಇಡ್ಲಿ ಹಿಟ್ಟು ಏನಿದೆ ಅಲ್ವಾ, ಅದು ತುಂಬ ಹೀಟಾಗಿ ಹೋಗುತ್ತೆ. ಆಗ ಹಿಟ್ಟು ತುಂಬ ಒದಗಿ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಆದಷ್ಟು ನಿಮ್ಮ ಕೈನ ಬಳಸಿ ಮಿಕ್ಸ್ ಮಾಡೋಕ್ಕಿರ್ಬೋದು ಅಥವಾ ಈ ರೀತಿ ಯಾಕೆಂದರೆ ಬಾಡಿಲಿರೋ ಹೀಟ್ಗೆ ಅದು ಫರ್ಮೆಂಟೇಷನ್ ಅನ್ನೋದು ಚೆನ್ನಾಗಾಗುತ್ತೆ. ಸುಮಾರು ಸತಿ ನೋಡಿ ಬೇಕಾರೆ ಸ್ಟೀಲ್ ಸೌಟಲ್ಲಿ ಮಿಕ್ಸ್ ಮಾಡೋಕ್ಕೂ ನಿಮ್ಮ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಉದುಗಿ ಬರುತ್ತೆ, ಚೆನ್ನಾಗಿ ಉಳಿ ಬರುತ್ತೆ ಹಿಟ್ಟು. ಫಸ್ಟು ಈಗ ನಾನು ಸಬ್ಬಕ್ಕಿ, ಉದ್ದಿನಬೇಳೆ ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೆ. ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನು. ಆಮೇಲೆ ಮಿಕ್ಕಿರುವಂಥ ಅವಲಕ್ಕಿ ಏನಿದೆ ಅದನ್ನು ಹಾಕ್ಕೊಂಡು, ಮತ್ತು ಮಿಕ್ಕಿರುವಂಥ ಅಕ್ಕಿ ಮಾತ್ರ ತರಿಯಾಗಿ ರುಬ್ಕೋಬೇಕು. ಅವಲಕ್ಕಿ, ಸಬ್ಬಕ್ಕಿ, ಉದ್ದಿನಬೇಳೆ ಇಷ್ಟು 3 ನುಣ್ಣಗೆ ರುಬ್ಕೋಬೇಕು. ನೀವು ಸಪ್ರೇಟಾಗಿ ನೆನೆಸಿ ರುಬ್ಬಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬ ಒಂಥರ ತರಿಯಾಗಿ ಉದ್ದಿನಬೇಳೆ ನಾವು ರುಬ್ಬಿಟ್ರೆ ಚೆನ್ನಾಗಿ ಬರಲ್ಲ ನೋಡಿ. ಎಷ್ಟು ಸಾಫ್ಟಾಗಿ, ಮತ್ತು ಇದು ಅವಲಕ್ಕಿ ಮತ್ತು ಸಬ್ಬಕ್ಕಿನ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿರಬೇಕು, ಗಂಧ ಇರ್ತಾರಲ್ಲ ಆ ರೀತಿ ತುಂಬ ಸಾಫ್ಟಾಗಿರಬೇಕು. ಅಕ್ಕಿ ಅಷ್ಟೇ ನೆಕ್ಸ್ಟ್ ತರಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿ, ಅಕ್ಕಿದು ಉದ್ದಿನಬೇಳೆದು ಎಲ್ಲನೂ ಮಿಕ್ಸ್ ಮಾಡಿ, ಉಪ್ಪನ್ನು ನಾನು ಈ ಸ್ಟೇಜಲ್ಲೇ ಹಾಕ್ಬಿಡ್ತೀನಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನೀವು ನೋಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ಯಾವ ರೀತಿ ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು 8 to 10 ಅವರ್ಸ್ ಫರ್ಮೆಂಟ್ ಆಗಕ್ಕೆ ಬಿಟ್ಬಿಟ್ರೆ, ನಾನು ಬೆಳಗ್ಗೆ ರುಬ್ಬಿದ್ದು ರಾತ್ರಿ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಉಳಿ ಬಂದಿತ್ತು. ನಾನು ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟ್ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಬಿಡದಿ ಸ್ಟೈಲಲ್ಲಿ ಹೆಂಗಿರುತ್ತೋ ಅಷ್ಟೇ ಸಾಫ್ಟ್, ಅದಕ್ಕಿಂತ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಮನೇಲಿ ಗ್ರೈಂಡ್ ಇದ್ಬಿಟ್ಟಿದ್ರೆ ಅಂತೂ ಇನ್ನೂ ಸಾಫ್ಟಾಗಿ ಬರುತ್ತೆ. ಇದೇನೇ ನೋಡ್ಕೊಳ್ಳಿ ಮುಂದೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೆಕ್ಸ್ಟ್ ನಾನು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ತೂಕದ ಐಟಮ್ ಏನಾದರೂ ಇಟ್ಬಿಟ್ಟು, ಉಕ್ಕಿ ಬಂದುಬಿಟ್ರೆ ಹೊರಗಡೆ ಎಲ್ಲ ಚೆಲ್ಲೋಗುತ್ತಲ್ಲ, ತೂಕದ ಐಟಮ್ ಏನಾದ್ರು ಜಜ್ಜದಿರುತ್ತಲ್ಲ ಆ ಥರದ್ದೆಲ್ಲ ಇಟ್ಬಿಟ್ರೆ ಉಕ್ಕಿ ಬರಲ್ಲ ಹೊರಗಡೆ ಎಲ್ಲ ಅಂತ, ಆ ಥರ ತೂಕದ ಐಟಮ್ ಇಟ್ಬಿಟ್ರೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಆಮೇಲೆ ಗ್ಯಾಸ್ ಸ್ಟವ್ ಪಕ್ಕ ಏನಾದರೂ ನೀವು ಸಾರೇನಾದರೂ ಬಿಸಿ ಮಾಡಿರ್ತೀರ, ಅದ್ರ ಪಕ್ಕ ಇನ್ನೊಂದು ಬರ್ನರ್ ಇದ್ದರೆ ಅದ್ರ ಪಕ್ಕ ಇಡೋದು. ಅಥವಾ ಸಾರು ಬಿಸಿ ಮಾಡಾದ್ಮೇಲೆ ಸಾರನ್ನ ಆಫ್ ಮಾಡಿ, ಅಂದರೆ ಸ್ಟವನ್ನು ಆಫ್ ಮಾಡಿ ಅದ್ರ ಮೇಲಿಟ್ರೂ ಅಷ್ಟೇ 4-5 ಅವರ್ಗೆಲ್ಲ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ. ಮಳೆಗಾಲದಲ್ಲಿ ಈ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವೇನೂ ಬಿಸಿ ಮಾಡ್ತಿಲ್ಲ ಅಂದರೆ ಒಂದು ಪಾತ್ರೆಗೆ ಬಿಸಿ ನೀರು ಹಾಕಿ ಅದ್ರ ಮೇಲೆ ಇದನ್ನ ಇಡಬೇಕು,
ಆ ಪಾತ್ರೆ ಮೇಲೆ ಇದನ್ನು ಇಟ್ಟರೆ ಚೆನ್ನಾಗಿ, ಅದಕ್ಕೆ ವಾರ್ಮ್ ಇರಬೇಕು ಅಷ್ಟೇ. ತುಂಬ ಕೋಲ್ಡ್ ಕಂಡೀಷನ್ ಇದ್ದರೆ ಅದು ಚೆನ್ನಾಗಿ ಬರಲ್ಲ, ಹುಳಿ ಬರಲ್ಲ. ವಾರ್ಮ್ ಕಂಡೀಷನ್ ಇದ್ದರೆ ಚೆನ್ನಾಗಿ ಹುಳಿ ಬರುತ್ತೆ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ, ಅದಕ್ಕೆ ಪಾತ್ರೆ ಇರಲಿಲ್ಲ, ಅದೇ ನಾರ್ಮಲಿಗೆ ತೋರಿಸಿದ್ನಲ್ಲ ಆ ಪಾತ್ರದಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೆ. ಕೆಳಗಡೆ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ವೈಟ್ ಪ್ಯಾಚಸ್ ಆಗಲ್ಲ ಪಾತ್ರೆಗಳು. ನೆಕ್ಸ್ಟ್ ನೋಡಿ, ಈಗ 8 hours ಆಗಿದೆ. ಎಷ್ಟು ಕ್ರೀಮಿಯಾಗಿ, ಎಷ್ಟು ಸಾಫ್ಟಾಗಿದೆ. ಇಡ್ಲಿ ಹಿಟ್ಟು ಈ ರೀತಿ ಬರಬೇಕು. ಇದನ್ನು ಖುಷ್ಬು ಇಡ್ಲಿ ಅಂತಲೂ ಅಂತಾರೆ. ತುಂಬ ಸಾಫ್ಟಾಗಿ ಬರುತ್ತೆ. ಈ ಸಬ್ಬಕ್ಕಿ ಹಾಕಿ ಮಾಡೋದು, ಅದು ಹಿಟ್ಟು ನೋಡಿ ಎಷ್ಟು ಬೆಳ್ಳಗಿದೆ. ಈ ರೀತಿ ಬೆಳ್ಳಗೆ ಬರಬೇಕು ಅಂದರೆ ಒಂದು ಸಬ್ಬಕ್ಕಿ ಹಾಕಬೇಕು, ಇನ್ನೊಂದು ನೆನೆಸುವಾಗ ಚೆನ್ನಾಗಿ ಪಾತ್ರೆನ ಅದು ಚೆನ್ನಾಗಿ ಅಕ್ಕಿ, ಉದ್ದಿನಬೇಳೆ ಪ್ರತಿಯೊಂದು ಐಟಮನ್ನು ಚೆನ್ನಾಗಿ ತೊಳಿಬೇಕು. ಒಂದು 3-4 ಸತಿ ಚೆನ್ನಾಗಿ ತೊಳಿಬೇಕು. ಈಗ ನಾನು ತಟ್ಟೆ ಇಡ್ಲಿ ತಂದಿದ್ನಲ್ಲ ಮಾಡೋಕ್ಕೆ, ಒಂದು ಫುಲ್ಲು ಖುಷಿ. ಎಲ್ಲದಕ್ಕೂ ಎಣ್ಣೆ ಸವರಿ ಆಮೇಲೆ ಮಾಮೂಲಿ ಇಡ್ಲಿನೂ ಮಾಡಿದ್ದೆ, ಎಲ್ಲರಿಗೂ ಸಾಲಬೇಕಲ್ವ. ಸೊ ಇದನ್ನು ಮಾಡಿದ್ದೆ, ಅದನ್ನು ಮಾಡಿದ್ದೆ. ಆಲ್ಮೋಸ್ಟ್ ಮುಕ್ಕಾಲಷ್ಟು ಇಡ್ಲಿ ಹಿಟ್ಟನ್ನು ಹಾಕಿ ಫಸ್ಟೇ ಸ್ಟೀಮ್ ಇಟ್ಬಿಡ್ಬೇಕು. ನೀರು ಕಾಯಕ್ಕೆ ಇಟ್ಬಿಟ್ಟು ಒಂದು 2 ನಿಮಿಷಕ್ಕೆ ಮೊದಲು ನೀರು ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಅದರಲ್ಲಿ ಬೇಯಿಸೋದಷ್ಟೇ. ನಾನು 10 ನಿಮಿಷ ಬೇಯಿಸ್ತೀನಿ, ನೋಡ್ಕೊಳ್ಳಿ. 10-12 ನಿಮಿಷ ಅಥವಾ 8-10 ನಿಮಿಷನೂ ಸಾಕಾಗುತ್ತೆ. ನಿಮ್ಮ ನಂಬರ್ ಆಫ್ ಇಡ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬ ನಾನು ಹೇಳ್ದಂಗೆ ವೆಯ್ಟ್ ಲಾಸು ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ. ನಾನು ಒಂದು ಕ್ವೆಶನ್ ಕೇಳೋದು, ವೆಯ್ಟ್ ಲಾಸ್ ನೀವು ಏನಕ್ಕೆ ಮಾಡಬೇಕು ಅಂದ್ಕೊಂಡ್ರಿ ಹೇಳಿ? ಜಸ್ಟ್ ಏನೋ ಮುಂದೆ ವೆಯ್ಟ್ ಲಾಸ್ ಮಾಡಿಲ್ಲ, ಒಬೆಸಿಟಿ ಆಗಿದ್ದೀವಿ ಅಂದರೆ ನಮಗೇನೋ ಹೆಲ್ತ್ ಇಶ್ಯೂ ಬರುತ್ತೆ, ಲೈಕ್ PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮುಂದೆ ಡಯಾಬಿಟೀಸ್ ಬರ್ಬೋದು, ನಮಗೆ BP ಬರ್ಬೋದು. ಈ ರೀಸನ್ಸಿಂದನೇ ತಾನೇ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಅಥವಾ ನೋಡೋಕ್ಕೆ ನಾವು ಫಿಗರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಂಚ್ ಲಾಸ್ ಆಗಬೇಕು, ನಮಗೆ ಒಳ್ಳೆ ಡ್ರೆಸ್ಸಸ್ ಫಿಟ್ ಆಗಬೇಕು, ಆಮೇಲೆ ನಾವು ದಪ್ಪ ಆದರೆ ಮಂಡಿ ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದೇ ರೀಸನ್ಸ್ಗೆ ತಾನೇ. ಅಂದರೆ ಮೆಜಾರಿಟಿ ನಾವು ನೋಡೋಕ್ಕೆ ಕರೆಕ್ಟಾಗಿದ್ದರೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೇ ರೀಸನ್ಗೆ ವೆಯ್ಟ್ ಲಾಸ್ ಅನ್ನೋದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಇದೇ ರೀಸನ್ಗೆ ನಾನು ಹೇಳ್ತಾ ಇರೋದು. ಇದೆಲ್ಲ ರೀಸನ್ ನೀವು ಫಾಲೋ ಮಾಡಬೇಕು ಅಂದರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿ. ವೆಯ್ಟ್ ಲಾಸ್ ಆಗ್ತಿಲ್ಲ 1 ತಿಂಗಳು ಆಗದೇ ಇದ್ದರೂ ಪರವಾಗಿಲ್ಲ. ಅದೇನು ಬಾಡಿ ಕೆಲವ್ರದ್ದೆಲ್ಲ ತುಂಬ ಸ್ಟಬರ್ನ್ ಫ್ಯಾಟ್ ಇರುತ್ತೆ, ಅದೆಲ್ಲ ಕರಗಲ್ಲ ಅನ್ಬೋದು. ಬಟ್ ಮೆಜಾರಿಟಿ 99% ಫ್ಯಾಟ್ ಅನ್ನೋದು ನಿಧಾನಕ್ಕೆ ಬರ್ನ್ ಆಗೇ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ತೋರಿಸ್ತಾ ಇದ್ದೀನಿ. ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕಿ ಆಡಿಸ್ಬಿಡ್ಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ರೀತಿ ಅಲ್ಲಲ್ಲಿ ಗ್ರೀನ್ ಆಗಿ ಕಾಣುವಂಥ ಗ್ರೀನ್ ಚಟ್ನಿ ರೆಡಿ ಆಗೋಗುತ್ತೆ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿದ್ರೆ ಸೂಪರ್ ಆಗಿರುವಂಥ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಗೋಗುತ್ತೆ. ಸೊ ಈಗಿನ ಕಾಲದಲ್ಲಿ ಹೆಂಗಾಗೋಗಿದೆ ಅಂದರೆ ಈ ಇಡ್ಲಿ, ದೋಸೆ ಅನ್ನೋದು ಎಷ್ಟು ಹೆಲ್ದಿ ಫುಡ್ಡು, ಫರ್ಮೆಂಟೆಡ್ ಫುಡ್ಡು. ಇದರಲ್ಲಿ ಅಷ್ಟು ಒಳ್ಳೆ ಬೆನಿಫಿಟ್. ಫರ್ಮೆಂಟೆಡ್ ಫುಡ್ಡು ಅಂದರೆ ನಮ್ಮ ಗಟ್ಟೆ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಸೊ ಈ ಥರ ಹೆಲ್ದಿ ಫುಡ್ಸ್ನ ತೊಗೊಳ್ಳಿ. ಆದಷ್ಟು ನೀವು ಏನು ಒಂದು ತುತ್ತು ತಿಂತೀರಾ, ಒಂದು ಮೀಲ್ಸ್ ತಿಂತೀರಾ, ಹೆಲ್ದಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ಈ ಎಣ್ಣೆಲಿ ಕರೆದಿರೋ ಐಟಮ್ ಇರ್ಬೋದು, ಒನ್ಸ್ ಇನ್ ಅ ವೈಲ್ ಏನಾಗಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಮದುವೆಗೆ ಹೋಗ್ತೀರಾ, ಹೊಟ್ಟೆ ತುಂಬ ತಿನ್ನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ 1 ವೀಕ್ ಬ್ಯಾಲೆನ್ಸ್ ಮಾಡಿ. ಏನೋ ತುಂಬ ನಿಮಗೆ ನೀವು ಪನಿಷ್ಮೆಂಟ್ ಕೊಟ್ಕೊಂಡು ಅದನ್ನು ತುಂಬ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಾ ಅನಿಸುತ್ತೆ. ಎಂಜಾಯ್ ಮಾಡಿ, ನೀವು ಮಾಡೋದನ್ನೇ ಎಂಜಾಯ್ ಮಾಡಿ. ಅದನ್ನು ಏನೋ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಏನೋ ಒಂದು 2 ತಿಂಗಳು ಪ್ರೋಗ್ರಾಮು, 3 ತಿಂಗಳು ಪ್ರೋಗ್ರಾಮು, 6 ತಿಂಗಳು ಪ್ರೋಗ್ರಾಮು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ವೆಯ್ಟ್ ಲಾಸ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಲೈಫ್ ಲಾಂಗ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನೀವು ಎದ್ದಿದ ತಕ್ಷಣ ಬಿಸಿ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟು. ಇವತ್ತಿಗೂ ನಮ್ಮ ಅತ್ತೆಗೆ ಆಲ್ಮೋಸ್ಟ್ ಒಂದು 68 or 70 ಹತ್ತತ್ರ 68 ಆಗಿದೆ ಅಂತ ತಿಳ್ಕೊಳ್ಳಿ. ಈಗಲೂ ಅವರು ಎದ್ದಿದ ತಕ್ಷಣ ಬಿಸಿನೀರು ಕುಡಿತಾರೆ. ಅವ್ರಿಗೆ ಆ್ಯಕ್ಚುಲಿ ಕಾಫಿ ಅಂದರೆ ತುಂಬ ಇಷ್ಟ ಆಯಿತಾ. ಬೆಳಿಗ್ಗೆ 10 ಗಂಟೆಗಾಗಿರಲಿ ಅಥವಾ ಏನೋ ಕೆಲಸ ಮಾಡಿಕೊಂಡು ಜಮೀನಲ್ಲಿ 11 ಗಂಟೆನೇ ಆಗಿರಲಿ, ಫಸ್ಟು ಬಿಸಿನೀರು ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಬೇಕು ಅನ್ನೋ ರೂಲ್ಸ್ ಅವ್ರದ್ದು. ಅದನ್ನು ಕುಡಿದು ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆನೇ ಆದಮೇಲೆ ಕಾಫಿ ಇರ್ಬೋದು, ಟಿಫನ್ ಇರ್ಬೋದು, ಇದೆಲ್ಲ ಮಾಡೋದು. ಸೊ ಅವ್ರಿಗೆ ಇಂಡೈರೆಕ್ಟ್ಲಿ ಹಿಂದಿನ ಕಾಲದಲ್ಲೆಲ್ಲ ಫಾಲೋ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಫುಲ್ ಡೈಜೆಸ್ಟಿವ್ ಟ್ರ್ಯಾಕು ಎಷ್ಟು ಈಸಿಯಾಗಿ ಬೋವೆಲ್ ಮೂಮೆಂಟ್ ಆಗುತ್ತೆ. ಬೋವೆಲ್ ಮೂಮೆಂಟ್ ಅಂದರೆ ಡೈಜೆಷನ್, ಅನ್ಡೈಜೆಸ್ಟೆಡ್ ಫುಡ್ ಎಲ್ಲ ನೀಟಾಗಿ ಮೋಷನ್ ಮೂಲಕ
ಕ್ಲಿಯರಾಗಿ ಹೋಗುತ್ತೆ. ಫ್ಯಾಟ್ ಎಲ್ಲ ಬರ್ನ್ ಆಗಿರೋದು, ಡೈಜೆಷನ್ ಫುಡ್ಡು ಎಲ್ಲ ನೀಟಾಗಿ, ಕಾನ್ಸ್ಟಿಪೇಷನ್ ಎಲ್ಲ ಇರಲ್ಲ. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ನಾವು ಇದನ್ನೇನೋ ನಾವು ವೆಯ್ಟ್ ಲಾಸ್ಗೋಸ್ಕರ ಸಪ್ರೇಟಾಗೇನೋ ಮಾಡ್ತಾಯಿದ್ದೀವಿ ಅಲ್ಲ. ಎದ್ದಿದ ತಕ್ಷಣ ವಾಕಿಂಗ್ ಹೋಗೋದು ಅದು ಲೈಫ್ ಸ್ಟೈಲಲ್ಲಿ ಒಂದು ಭಾಗ ಅಂತ ಅಂದ್ಕೊಂಬಿಟ್ರೆ ನೀವು ಏನೋ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀವಿ ಅಂತ ಏನೂ ಅನಿಸಲ್ಲ ನಿಮಗೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬೇರೆಯವ್ರಿಗೋಸ್ಕರ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು. ನೀನು ದಪ್ಪ ಇದೆಯಾ, ಬಾಡಿ ಶೇಮಿಂಗ್ ಇರ್ಬೋದು ಅಥವಾ ಆಡ್ಕೊಳ್ಳೋದಿರ್ಬೋದು, ಇದೆಲ್ಲ ಕಾಮನ್ನು. ಅದು ಅವ್ರ ಯೋಗ್ಯತೆ ತೋರಿಸುತ್ತೆ, ಅವ್ರ ಆ್ಯಟಿಟ್ಯೂಡ್ ತೋರಿಸುತ್ತೆ. ನಿಮ್ಮ ಆ್ಯಟಿಟ್ಯೂಡ್ ಏನು ತೋರಿಸ್ಬೇಕು? ವೆಯ್ಟ್ ಲಾಸು ಯಾವಾಗ ನೀವು ಬೇರೆಯವ್ರಿಗೋಸ್ಕರ ಮಾಡ್ತಾಯಿದ್ದೀರಾ ಅದು ಜಾಸ್ತಿ ದಿನ ನಿಲ್ಲಲ್ಲ, ಜಾಸ್ತಿ ದಿನ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗಲ್ಲ. ನೀವು ಆದಷ್ಟು ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ತೆಗೆದುಬಿಡಿ ಕಾನ್ಸೆಪ್ಟನ್ನ, ಹೆಲ್ತಿ ಲೈಫ್ ಸ್ಟೈಲ್ನ ಕಾನ್ಸೆಪ್ಟನ್ನ ನೋಡಿಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಹೇಳ್ತೀನಿ ಏನು ಡಿಫ್ರೆನ್ಸ್ ಬಿಟ್ವೀನ್ ವೆಯ್ಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಅಂತ. ಈಗ ನಾನು 1 ಡ್ರಾಪ್ ಎಣ್ಣೆ ಯೂಸ್ ಮಾಡ್ತೀನಿ ಅಥವಾ 1 ಡ್ರಾಪ್ ಎಣ್ಣೆ ಬದಲು ಸ್ವಲ್ಪ ತುಪ್ಪ ಯೂಸ್ ಮಾಡ್ತೀನಿ. ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ, ಅಯ್ಯೋ ನನಗೆ ಆಯಿಲಿ ಐಟಮ್ ತಿನ್ನೋಕ್ಕಾಗ್ತಿಲ್ವಲ್ಲ, ನನ್ನ ವೆಯ್ಟ್ ಲಾಸಲ್ಲಿದ್ದಿಲ್ಲ ಅಂತ ಕೊರಗ್ತೀರ. ಅದ್ರ ಬದಲಾಗಿ ಇದು ನನ್ನ ಹೆಲ್ತ್ಗೆ ಒಳ್ಳೆಯದು, ನನ್ನ ಲೈಫ್ ಸ್ಟೈಲೇ ಇದು ಅಂತ ಅಂದ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಕೈ ಎಣ್ಣೆ ಕಡೆ ಹೋಗೋಲ್ಲ, ನಿಮ್ಮ ಕೈ ತುಪ್ಪದ ಕಡೆನೇ ಹೋಗುತ್ತೆ. 1 ಟೀ ಸ್ಪೂನ್ ತುಪ್ಪ ಹಾಕ್ಕೋತೀರ, ಒಳ್ಳೆ ಒಗ್ಗರಣೆ ಹಾಕ್ಕೊಳ್ತೀರಾ, ಅದರಲ್ಲಿ ಊಟ ಮಾಡ್ತೀರಾ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಹೆಲ್ದಿ ಈಟಿಂಗ್ ಈಸ್ ಎ ಪಾರ್ಟ್ ಆಫ್ ಲೈಫ್, ನಾಟ್ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ವೆಯ್ಟ್ ಲಾಸ್ ಅಂತ ಹೇಳ್ಬೋದು. ಡಿಟಾಕ್ಸ್ ಕುಡಿತೀರಾ, ಅದನ್ನು ವೆಯ್ಟ್ ಲಾಸ್ಗೆ ಅಂತ ಅಂದ್ಕೋಬೇಡಿ. ಲೈಫ್ ಲಾಂಗ್ ಕುಡಿತಾನೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು 80 kg 50 kg ಬಂದುಬಿಟ್ವಿ, 50 kg ಆಗಿದ್ದ ತಕ್ಷಣ ಸ್ಟಾಪ್ ಮಾಡಿಬಿಡ್ತೀರಾ, ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಡೆಪಾಸಿಟ್ ಆಗೋದು ಬಿಟ್ಬಿಡುತ್ತಾ? ಇಲ್ಲ ತಾನೇ. ಅದಕ್ಕೇ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತ ಕೊರಗೋದು ಬಿಟ್ಬಿಡಿ. ಇದರಿಂದ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಅಂದರೆ ವೆಯ್ಟ್ ಲಾಸ್ ಆಗಲ್ಲ, ಸ್ಟ್ರೆಸ್ ಜಾಸ್ತಿ ಆದರೆ ನಿದ್ದೆ ಬರೋಲ್ಲ, ಸ್ಟ್ರೆಸ್ ಜಾಸ್ತಿ ಆದರೆ ಡೈಜೆಷನ್ ಚೆನ್ನಾಗಾಗಲ್ಲ. ಸೊ ಇದನ್ನೆಲ್ಲ ಕಾನ್ಸೆಪ್ಟ್ ತೆಗೆದುಬಿಟ್ಟು ನಾನು ಹೆಲ್ದಿಯಾಗಿ ಇರೋಕ್ಕೆ ಏನು ಮಾಡಬೇಕು, ನನಗೆ ಫ್ಯೂಚರಲ್ಲಿ ಈ ಡಿಫಿಷಿಯನ್ಸಿ ಬರಬಾರ್ದು ಅಂದರೆ ಏನಾಗಬೇಕು? ಫಾರ್ ಎಕ್ಸಾಂಪಲ್ಲು, ನನಗೆ ಐರನ್ ಡಿಫಿಷಿಯನ್ಸಿ ಬರಬಾರ್ದು ಅಂದ್ರೇನು, ಚೆನ್ನಾಗಿ ಆ್ಯಪಲ್ ತಿನ್ನಬೇಕು, ಚೆನ್ನಾಗಿ ಸೊಪ್ಪು ತಿನ್ನಬೇಕು, ಖರ್ಜೂರ ತಿನ್ನಬೇಕು, ಈ ರೀತಿ ಐರನ್ ರಿಚ್ಡು ನುಗ್ಗೆ ಸೊಪ್ಪು ತಿನ್ನಬೇಕು. ಇದನ್ನೆಲ್ಲ ತಿನ್ನೋದು ಏನಕ್ಕೆ ಹೇಳಿ? ನಮ್ಮ ಹೆಲ್ತ್ ಫ್ಯೂಚರಲ್ಲಿ ಚೆನ್ನಾಗಾಗತ್ತೆ ಅಂತ. ಫ್ಯೂಚರಲ್ಲಿ ಚೆನ್ನಾಗಾಗುತ್ತೆ ಅಂದರೆ ಪ್ರೆಸೆಂಟಲ್ಲಿ ವೆಯ್ಟ್ ಲಾಸ್ ಅನ್ನೋದು ಆಗೇ ಆಗುತ್ತೆ. ಅದ್ರ ಬಗ್ಗೆ ತುಂಬ ಸ್ಟ್ರೆಸ್ ತೊಗೊಂಡು ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿರಿ. ಒಂದಿನ ಏನೋ ಚೀಟ್ ಮೀಲ್ ಮಾಡ್ತೀರಾ, ಕೆಲವು ಸತಿ ನಿಮಗೇನೋ ಟೆಂಪ್ಟ್ ಆಯಿತು ತಿಂತೀರಾ, ತಿಂದ್ಬಿಟ್ಟು ನೆಕ್ಸ್ಟ್ ಡೇಸಲ್ಲಿ ಬ್ಯಾಲೆನ್ಸ್ ಆಗಿ ಖುಷಿಯಿಂದ ಇರಿ. ಲೈಫ್ ಎಷ್ಟು ದಿನ ಅಂತ ಗೊತ್ತಾಗಲ್ಲ, ಯಾರ್ದು ಎಷ್ಟು ದಿನ ಲೈಫ್ ಸ್ಪ್ಯಾನು ಅಂತ ಹೇಳೋಕ್ಕೆ ಬರಲ್ಲ. ಸೊ ಸ್ಟ್ರೆಸ್ ತೊಗೊಂಡು ತುಂಬ ಬರ್ಡನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಕ್ಚುಲಿ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ಒನ್ಸ್ ಅಪಾನ್ ಎ ಟೈಮ್ ಅರೌಂಡ್ 1 year ಬ್ಯಾಕು ನನಗೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಿದ್ದೆ. ಏನಪ್ಪ ಇದು, ಅದು 100 grams ಜಾಸ್ತಿ ಆಗಿದ ತಕ್ಷಣ. ಒಂದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾನು ರೀಸೆಂಟಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿನೇ ಆ ಥರ ತಿಳ್ಕೊಂಡಿರೋದು. ವೆಯ್ಟ್ ಲಾಸ್ ಅನ್ನೋದು ಜಸ್ಟ್ ಅದು ಏನೋ ಇಷ್ಟು ದಿನ ಮಾಡಿ ಬಿಡೋದಂತಲ್ಲ. ಅದಕ್ಕೋಸ್ಕರ ಒಂದು ಕನ್ಸಿಸ್ಟೆಂಟಾಗಿ ನಾವು ಯಾವ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡೋಕ್ಕಾಗುತ್ತೆ ಅದನ್ನೇ ಮಾಡಬೇಕು. ಈಗ ಬರೀ ಸೊಪ್ಪು, ಬರೀ ತರಕಾರಿ, ನಾನು ಕೆಲವು ಸತಿ ಅದು ತಿಂತೀನಿ. ಏನು ಗೊತ್ತಾ, ಫಾರ್ ಎಕ್ಸಾಂಪಲು, ನಾನು ತುಂಬ ಹಿಂದಿನ ದಿನ ತುಂಬ ಹೆವಿಯಾಗಿ ತಿಂದ್ಬಿಟ್ಟಿದ್ದೀನಿ ಅಂದರೆ ನೀವು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ನೆಕ್ಸ್ಟ್ ಡೇ ಲೈಟಾಗೆ ತಿನ್ನಬೇಕು. ಏಕೆಂದರೆ ನಿಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಸ್ವಲ್ಪ ರೆಸ್ಟ್ ಕೊಡಬೇಕು, ಆಗಲೇ ಅದು ವರ್ಕ್ ಆಗೋದು ಕರೆಕ್ಟಾಗಿ. ತುಂಬ ಓವರ್ಲೋಡ್ ಮಾಡಿ ನಿಮಗೇ ಒಂದು ಕೆಲಸ ಇಲ್ಲಿರ್ತಾರೆ, ಪಾತ್ರೆ ತೊಳಿ ಅಂತ, ಅದ್ರ ಮೇಲೆ ಬಟ್ಟೆ ಹೋಗಿ, ಅದ್ರ ಮೇಲೆ ಬಟ್ಟೆ ಮಡಚು, ಅದ್ರ ಮೇಲೆ ಕಸ ಗುಡಿಸು, ನೆಲ ಒರೆಸು, ಅಡುಗೆ ಮಾಡು, ಈ ಥರ ಮೇಲೆ ಕೆಲಸ ಕೊಡ್ತಾಯಿದ್ರೆ ನಿಮ್ಗೆ ಎಷ್ಟು ಬರ್ಡನ್ ಆಗುತ್ತೆ ಹೇಳಿ. ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಅದೇ ಥರನೇ. ನೀವು ಮೇಲೆ ಫುಡ್ ಕೊಡ್ತಾಯಿದ್ರೆ ಅದು ಎಷ್ಟು ಬರ್ಡನ್ ಆಗಿ ಅನ್ಡೈಜೆಸ್ಟೆಡ್ ಫುಡ್ಡೇ ಜಾಸ್ತಿ ಇರುತ್ತೆ. ಡೈಜೆಷನ್ ಆದರೂ ಕೂಡ ಆ ಕ್ಯಾಲರೀಸ್ ಎಲ್ಲ ಹೋಗಿ ಫ್ಯಾಟಾಗಿ ಡೆಪಾಸಿಟ್ ಆಗುತ್ತೆ. ಇದರಿಂದ ಬೇರೆ ಒಬೆಸಿಟಿ, ಬೇರೆ ಹೆಲ್ತ್ ಇಶ್ಯೂಸು, ಕೊಲೆಸ್ಟ್ರಾಲು ಮತ್ತು ಕೆಪಿಲರೀಸ್ ಎಲ್ಲ ಬ್ಲಾಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇದೆಲ್ಲ ರೀಸನ್ಸು ಅದರಿಂದನೇ. ಅದಕ್ಕೇ ಇವತ್ತಿಂದ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತ ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ. ನನ್ನ ಮಾತನ್ನು ಕೇಳಿ ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀರು ಚೆನ್ನಾಗಿ ಕುಡೀರಿ, ವಾಕಿಂಗ್ ಮಾಡಿ. ಇದೆಲ್ಲ ಇಂಡೈರೆಕ್ಟಾಗಿ ಒನ್ಸ್ ಇನ್ ಎ ವೈಲ್ ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಡೈಲಿ ಚೆಕ್ ಮಾಡಿಕೊಂಡ್ರು ಇದು ನಾಟ್ ಎ ಪ್ರಾಬ್ಲಮ್. ಎಲ್ಲ ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗೋದು. ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು 1 year ಬ್ಯಾಕು ವೆಯ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದರೆ ಒಂದು 100 grams ಜಾಸ್ತಿ ಆಗಿದ ತಕ್ಷಣ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇಟ್ ಈಸ್ ಎ ಪಾರ್ಟ್ ಆಫ್ ವೆಯ್ಟ್ ಲಾಸ್ ಜರ್ನಿ ಅಥವಾ ಹೆಲ್ದಿ ಲೈಫ್ ಸ್ಟೈಲಲ್ಲಿ ನಮ್ಮ ಬಾಡಿ ಕೆಲವು ಸತಿ ಡೈಜೆಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಹೆಲ್ದಿ ಫುಡ್ ತಿಂದಿದ್ರು ಕೂಡ ವೆಯ್ಟ್ ಗೇನ್ ಆಗಿರುತ್ತೆ.
ಆಮೇಲೆ 2 ಡೇಸ್ಗೆ ನಾರ್ಮಲ್ ವೇಟ್ ರಿಡ್ಯೂಸ್ ಆಗೋದು, ವೇಟ್ ಸ್ಟಕ್ ಆಗೋದು, ವೇಟ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋದು, ವೇಟ್ ಕಡಿಮೆ ಆಗೋದು, ಇದೆಲ್ಲ ನಾರ್ಮಲ್ಲು. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಈಗ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ನೆಕ್ಸ್ಟ್ ಐಟಮ್ ಫಸ್ಟು ಇಡ್ಲಿ ಚಟ್ನಿ ನೋಡ್ಕೊಂಡ್ರಲ್ಲ, ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಹೆಲ್ದಿ. ಆಮೇಲೆ 1 ತಟ್ಟೆ ಇಡ್ಲಿ ತಿನ್ಕೋಬೋದು, ಆಮೇಲೆ 3 ಇಡ್ಲಿ ತಿನ್ಬೋದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಫ್ರೈಡ್ ರೈಸ್ ಬಂದು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಟೊಮ್ಯಾಟೊ ಹಾಕಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪನ್ನೀರು, ಆಮೇಲೆ ಗ್ರೀನ್ ಚಿಲ್ಲೀಸು, ಮ್ಯಾಗಿ ಮಸಾಲ ಹಾಕಿದ್ದೆ, ಮತ್ತು ಬಿರಿಯಾನಿ ಮಸಾಲ ಹಾಕಿದ್ದೆ, ಖಾರದ ಪುಡಿ, ಧನಿಯಾ ಪುಡಿ, ಅರಶಿನದ ಪುಡಿ, ಉಪ್ಪು, ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು. ನೋಡಿ, ನಾನು ಫ್ರೈಡ್ ರೈಸ್ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಏಕೆಂದರೆ ತುಂಬ ಫ್ರೈಡ್ ಐಟಮ್ಸ್ ಇರುತ್ತೆ, ಆಯಿಲ್ ತುಂಬ ಕಂಟೆಂಟ್ ಇರುತ್ತೆ. ಅದಕ್ಕೆ ಬೆಳಗ್ಗೆ ಒಂದು 3 ತುತ್ತಷ್ಟು ಫ್ರೈಡ್ ರೈಸ್ನ ತಿಂದೆ. ಮಧ್ಯಾಹ್ನಕ್ಕೂ ಅದೇ ತಿನ್ಬೋದಿತ್ತು, ಬಟ್ ನಾನಿಲ್ಲಿ ಕ್ಯಾಬೇಜ್ ಪಲ್ಯ ನನಗೆ ಅಂತಲೇ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಎಣ್ಣೆ 1-2 ಡ್ರಾಪಷ್ಟು, ಇಲ್ಲ ಎಣ್ಣೆ ಹಾಕಿಲ್ಲ ಅನಿಸುತ್ತೆ, ನಾನು ತುಪ್ಪ 2 ಡ್ರಾಪಷ್ಟು ಹಾಕಿದ್ದೀನಿ. ಮತ್ತು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಕ್ಯಾಬೇಜ್ ಹಾಕಿದೆ, ಈರುಳ್ಳಿ ಹಾಕಿದೆ, ಇಲ್ಲೆಲ್ಲನೂ ಉಪ್ಪು ಹಾಕಿ ಬೇಯಿಸ್ಕೊಂಡು ತಂದಿದ್ದೀನಿ. ನೆಕ್ಸ್ಟು ಇದು ನಾನು ಸ್ವಲ್ಪ ಬಾದಾಮಿ ನೆನೆಸಿದ್ದೆ, ಆಮೇಲೆ ದ್ರಾಕ್ಷಿ ನೆನೆಸಿದ್ದೆ, ಅದನ್ನೆಲ್ಲ ಸ್ನ್ಯಾಕ್ಸಾಗಿ, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಾಗಿ ತೊಗೊಳ್ಳೋಣ ಅಂತ ತೊಗೊಂಬಂದಿದ್ದೆ. ಮಾಮೂಲಿ ಬೆಳಗ್ಗೆ ನೀವು ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅದನ್ನೇ ತಿನ್ಕೊಳ್ಳಿ. ಬರ್ತಾ 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 ದಿನ ಮುಗಿತಾ ಆದಷ್ಟು ಕಡಿಮೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಗ ನೋಡಿ, ಪನ್ನೀರು ಅದೆಷ್ಟು ಪ್ರೋಟೀನ್ ರಿಚ್ಟು. ನೀವು ಇನ್ ಕೇಸ್ ವೆಜಿಟೇರಿಯನ್ಸು ಅಂದರೆ ಪನ್ನೀರ್ ಈಸ್ ಅ ಬೆಸ್ಟ್ ಪ್ರೋಟೀನ್ ಸೋರ್ಸ್. ಅದಕ್ಕೆ ಆದಷ್ಟು ಪನ್ನೀರ್ ಐಟಮ್ಸ್ನ ವಾರದಲ್ಲಿ 1 ಸತಿನ, ನೀವು ಚಿಕನ್ ತಿಂತಾಯಿಲ್ಲ ಅಂದರೆ, ಮಟನ್ ತಿಂತಾಯಿಲ್ಲ ಅಂದರೆ, ಎಗ್ಗು ತಿಂತಾಯಿಲ್ಲ ಅಂದರೆ ಪನ್ನೀರ್ನ ಇನ್ಕ್ಲೂಡ್ ಮಾಡಿ, ರಾಜ್ಮಾನ ಇನ್ಕ್ಲೂಡ್ ಮಾಡಿ, ಇದೆಲ್ಲ ರಿಚ್ ಇನ್ ಪ್ರೋಟೀನು. ನೋಡಿ, ನಮ್ಮ ಕೊಲೀಗ್ಸೂ ಇಷ್ಟು ಐಟಮ್ಸ್ ತಂದಿದ್ರು. ಓಟ್ಸ್ ತಂದಿದ್ರು, ವಾಂಗಿಬಾತ್ ತಂದಿದ್ರು, ಮತ್ತು ಬಾಳೆಕಾಯಿ ಫ್ರೈ ತಂದಿದ್ರು. ಅವ್ರ ಮನೇಲಿ ಜಾಮೂನ್ ಮಾಡಿದ್ರಂತೆ ಅದು, ಮತ್ತು ಮಾವಿನ ಹಣ್ಣು ತಂದಿದ್ರು. ಸೊ ಇಡೀ ದಿನಕ್ಕೆ ಇಷ್ಟು ಅಂತ ತಂದಿದ್ರು. ನಾವು ಸ್ವಲ್ಪ ಒಂದೊಂದು ತೊಗೊಂಡು ನಾನು ಶೇರ್ ಮಾಡ್ತೀನಿ ಅವ್ರ ಜೊತೆ. ಈಗ ನೆಕ್ಸ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಿರಲ್ಲ, ಅರ್ಜೆಂಟಲ್ಲಿ ಬೇಗ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಮುಂದೆ ಒಂದು ಒಳ್ಳೆ ಕೆಂಪು ಚಟ್ನಿ ಹೇಳ್ಕೊಡ್ತೀನಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ಮತ್ತು ಇಡ್ಲಿಗೂ ಅಷ್ಟೇ, ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗು ಕೆಂಪು ಚಟ್ನಿ ತೋರಿಸಿದ್ನಲ್ಲ, ಅದು ಹೆಂಗೆ ಮಾಡೋದು ಅಂತ ಮುಂದೆ ಹೇಳ್ಕೊಡ್ತೀನಿ. ಇಡ್ಲಿಗೆ ಅದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಕೆಲವು ಸತಿ ಮುದ್ದೆಗೆ ಅನ್ನ ಹಾಕ್ತೀನಿ, ಕೆಲವು ಸತಿ ಬರೀ ಹಿಟ್ಟಿಂದೆ ಮಾಡ್ತೀನಿ. ಅನ್ನ ಜಾಸ್ತಿ ಇದ್ದರೆ ಅನ್ನ ಹಾಕ್ಬಿಡ್ತೀನಿ. ಫಸ್ಟು ಒಂದು ಪ್ಯಾನಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ, 7-8, ಮತ್ತು ಟೊಮ್ಯಾಟೊ 2 ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಬಂದು ಒಂದು 4-5 ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆಲೇ ಚೆನ್ನಾಗಿ ಬೇಯ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿ ಚೆನ್ನಾಗಿ ಫ್ರೈ ಆಗಬೇಕದು. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ತರಿಯಾಗಿ ಮಿಕ್ಸಿ ಮಾಡಿಕೊಂಡು, ಆಮೇಲೆ ಅದು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಇದೆಲ್ಲನೂ ತಣ್ಣಗಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡಿ, ಆಮೇಲೆ ನಾನು ಸ್ವಲ್ಪ ಅರ್ಜೆಂಟಲ್ಲೇ ಇತ್ತು ಅಂತ ನಾನು ಸ್ವಲ್ಪ ಬೆಚ್ಚಗೆ ಇತ್ತು, ನಾನು ಹಾಕಿ ಮಿಕ್ಸಿ ಮಾಡಿಬಿಟ್ಟೆ. ನೀವು ಆದಷ್ಟು ತಣ್ಣಗೆ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕಿ ಆಮೇಲೆ ಮಿಕ್ಸಿ ಮಾಡಿ ಹುಷಾರು. ಸ್ವಲ್ಪ ಬಿಸಿ ಇದ್ದರೆ ಎಗ್ರು ಬರುತ್ತೆ ಕೆಲವು ಸತಿ, ಹುಷಾರಾಗಿ ನೀರು ಹಾಕಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಬಿಸಿ ಇತ್ತು ಅಂತ ಸ್ವಲ್ಪ ನೀರು ಹಾಕ್ತೆ, ನೀವು ನೀರು ಹಾಕಕ್ಕೆ ಹೋಗಬೇಡಿ, ಟೇಸ್ಟ್ ಕೆಟ್ಟೋಗುತ್ತೆ. ಆಮೇಲೆ ಒಂದಿಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ಆ ಚಟ್ನಿ ಜೊತೆಗೆ ಮುದ್ದೆಗೆ ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ಈ ಚಟ್ನಿ. ಇಡ್ಲಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ, ಚಪಾತಿಗೆ ಅಷ್ಟೇನು ಚೆನ್ನಾಗಿರಲ್ಲ ಅನಿಸುತ್ತೆ. ಇಡ್ಲಿಗೆ, ದೋಸೆಗೆ, ಉತ್ತಪ್ಪಮು, ಮುದ್ದೆಗೆ, ರೈಸಿಗಂತೂ ಆಸಮ್ ಆಗಿತ್ತು. ಟ್ರೈ ಮಾಡಿ, ಸಿಂಪಲ್ಲು. ನಮ್ಮ ಮನೇಲಿ ಸಾಂಬಾರು ತಿನ್ನೋರು ತುಂಬಾ ಕಡಿಮೆ, ಮಿಕ್ಕೋಗ್ಬಿಡ್ತಾ ಇರುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಎಷ್ಟು ಅಂತ ಕಡಿಮೆ ಮಾಡ್ತೀರಾ, ಒಂದಿಷ್ಟು ಬೇಳೆ ಅಂತೂ ಹಾಕಲೇಬೇಕಾ. ನಾನು ಡಯಟ್ ಐಟಮ್ಸೇ ತಿನ್ನೋದು, ಅದು ಇದು ಕಡಿಮೆ ತಿನ್ನೋದು, ಸಾಂಬಾರೂ ಅಷ್ಟೇ ತುಂಬಾ ಕಡಿಮೆ. ಸೊ ನಮ್ಮ ಮನೇಲಿ ಬೆಳೆದಿರುವಂಥ ಕರ್ಬೇವಿನ ಸೊಪ್ಪು ಅದನ್ನೇ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಚಟ್ನಿಗೆ. ಸೊ ನಾನು ತುಂಬಾ ಕಡಿಮೆ ತಿನ್ನೋದು. ಇನ್ನು ಮಕ್ಳು ಎಷ್ಟು ತಿಂತಾರೆ, ಹಸ್ಬೆಂಡ್ ಅಂತೂ ತುಂಬಾ ಕಡಿಮೆ ಅವ್ರು ಸಾಂಬಾರು ಯೂಸ್ ಮಾಡೋದು. ಅದಕ್ಕೆ ಈ ರೀತಿ ಇಲ್ಲಾಂದರೆ ನಿಮ್ಮ ಮನೇಲಿ ಒಂದು ಹೊತ್ತಿಗೆ ರಾತ್ರಿ ಸಾಂಬಾರು ಖಾಲಿಯಾಗಿ ಹೋಯಿತು ಅಂದರೆ ಒಂದು ಹೊತ್ತಿಗೆ ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಾತ್ರ ಕಂಪಲ್ಸರಿ ಸ್ವಲ್ಪ ಖಾರ ಅನ್ನೋದು ಜಾಸ್ತಿ ಹಾಕಿರಬೇಕು, ಯಾಕೆಂದರೆ ಹುಣಸೆ ಹುಳಿ ಹಾಕಿರ್ತೀವಿ, ಟೊಮ್ಯಾಟೊ ಹಾಕಿರ್ತೀವಿ. ಹುಳಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ
ಖಾರ ಮುಂದಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಮರಿಬಾರ್ದು, ಅದೇ ಇದಕ್ಕೆ ಟೇಸ್ಟ್. ಈಗ ಹಸ್ಬೆಂಡ್ಗೆ ಎಲ್ಲ ಊಟಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ. ಚಟ್ನಿ, ಆಮೇಲೆ ಮಜ್ಜಿಗೆ ಮಾಡಿದ್ದೆ. ಅದಕ್ಕೆ ನಂಚ್ಕೊಳ್ಳೋಕ್ಕೆ ಹಸಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ರೈಸು, ನೀರು ಎಲ್ಲ ನೀಟಾಗಿ ರೆಡಿ ಮಾಡಿ, ಆಮೇಲೆ ಹಿಂದಿನ ದಿನ ಎಲ್ಲ ಸ್ವಲ್ಪ ಪಕೋಡ ಬಚ್ಚಿ ಮಾಡ್ಕೊಂಡಿದ್ವಲ್ಲ ಅದರದ್ದೆಲ್ಲ ಮಿಕ್ಕೋಗಿತ್ತು, ಅದನ್ನೆಲ್ಲ ಇಟ್ಟಿದ್ದೀನಿ. ಸೊ ಊಟಕ್ಕೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ಡಯಟ್ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ನಾನು ಬೆಳಗ್ಗೆ ರೈಸ್ ತಿಂದಿದ್ದೀನಿ. ಅದು ಎಷ್ಟು ಒಂದು 4-5 ತುತ್ತು ಅಷ್ಟೇ, ಲಿಟ್ರಲಿ 4-5 ತುತ್ತು ಅಷ್ಟೇ ತಿಂದಿದ್ದು, ಜಾಸ್ತಿ ತಿಂದಿಲ್ಲ. ಆಮೇಲೆ ಪನ್ನೀರ್ ತಿಂದ್ಕೊಂಡೆ, ಏನು ಹಸಿವು ಆಗ್ತಿರ್ಲಿಲ್ಲ. ಆಮೇಲೆ ಒಂದು ಚಿಕ್ಕ ಮುದ್ದೆ ತೊಗೊಂಡಿದ್ದೀನಿ ಚಟ್ನಿ ಜೊತೆ, ಆಮೇಲೆ 1-2 ತುತ್ತಷ್ಟು ರೈಸು. ಸೊ ನೋಡಿ, ಇದೆಲ್ಲ ಬ್ಯಾಲೆನ್ಸ್ಡ್ ಫುಡ್ಡು. ಆದಷ್ಟು ಎಲ್ಲ ಮೀಲಲ್ಲೂ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸು ಸಿಗೋಂಗೆ ನಾವು ನೋಡ್ಕೋಬೇಕಾಗತ್ತೆ. ಮತ್ತು ರಾಗಿ 2 ದಿನಕ್ಕೊಂದ್ಸತಿನೋ 3 ದಿನಕ್ಕೊಂದ್ಸತಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಡಯಾಬಿಟೀಸ್ ಇರೋರಿಗೆ ಶುಗರು ತುಂಬ ಹೈಕ್ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ಫೈಬರಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಐರನ್ ಕಂಟೆಂಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮಗೇನಾದರೂ ಅನಿಮಿಕ್ ಇದ್ದೀರಾ, ಸುಸ್ತಾಗ್ತಾಯಿದೆ, ತಲೆ ಸುತ್ತು ಬರ್ತಾಯಿದೆ, ಆಮೇಲೆ ಹೇರ್ ಲಾಸ್ ಆಗ್ತಾಯಿದೆ, ಆಮೇಲೆ ತುಂಬ ಡಲ್ಲಾಗಿ ಹೋಗ್ತಿದ್ದೀರಾ, ಇದಕ್ಕೆಲ್ಲ ಎನರ್ಜಿ ಇಲ್ಲ ಅಂದರೆ ಆದಷ್ಟು ಸಿರಿಧಾನ್ಯಗಳು, ಮಿಲ್ಲೆಟ್ಸ್ ಅಂತಾರಲ್ಲ ಅದು, ಮತ್ತು ಐರನ್ ರಿಚ್ ಇರುವಂಥ ಈ ರಾಗಿ ಇರ್ಬೋದು, ಇಂಥ ಐಟಮ್ಸ್, ರಾಗಿ ರೊಟ್ಟಿ, ರಾಗಿ ಗಂಜಿ ಮತ್ತು ರಾಗಿ ಮುದ್ದೆ ಇಂಥದ್ದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಲೈಫ್ ಸ್ಟೈಲ್ ಅನ್ನೋದು ಹೆಲ್ದಿ ಲೈಫ್ ಸ್ಟೈಲ್ ಆರಾಮಾಗಿ ಮೇಂಟೈನ್ ಆಗೋಗುತ್ತೆ ಫ್ರೆಂಡ್ಸ್. ಈ ನಡುವೆ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ, ತುಂಬ ಮೊಸರನ್ನ ತಿನ್ನಬಾರ್ದಂತೆ. ಮೊಸರು ಕೂಡ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತಂತೆ. ಅದಕ್ಕೆ ಆದಷ್ಟು ಮಜ್ಜಿಗೆನ ತಿನ್ಕೋಬೇಕು, ನೀರು ಮಜ್ಜಿಗೆ, ಅದು ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನಾನು ಸಂಜೆಗೆ ಬಂದು ಈಗ ಕ್ಯಾಬೇಜ್ ಪಲ್ಯ ಮಧ್ಯಾಹ್ನ ತಿನ್ನಬೇಕಿತ್ತು. ನೋಡಿದ್ರಲ್ಲ, ಬಾಕ್ಸಿಗೆ ಕ್ಯಾಬೇಜ್ ಪಲ್ಯ ಹಾಕ್ಕೊಂಡೋಗಿದ್ದೆ, ಬಟ್ ನಾನು ತಿಂದಿಲ್ಲ. ಮಧ್ಯಾಹ್ನ ಮನೆಗೆ ಬಂದು ಮುದ್ದೆನೇ ತಿನ್ಕೊಂಡ್ಬಿಟ್ಟೆ. ನಾಳಿನ ವ್ಲಾಗಲ್ಲಿ ಒಂದು ಒಳ್ಳೆ ಡಿಟಾಕ್ಸ್ ಟೀ ಹೇಳ್ಕೊಡ್ತೀನಿ. ತುಂಬಾ ಬೆನಿಫಿಟ್ಸ್, ಆಲ್ಮೋಸ್ಟ್ ಒಂದು 30 ಬೆನಿಫಿಟ್ ಇರುವಂಥ ಟೀ ಇದು. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಗ್ರೀನ್ ಕಲರ್ ಬರುತ್ತೆ. ಇದು ಎಷ್ಟು ಬೆನಿಫಿಟ್ ಇದೆ ಗೊತ್ತಾ? ನಾನು ಈ ರೀತಿ ರಿಸರ್ಚ್ ಮಾಡಬೇಕಾದ್ರೆ ತಿಳಿದಿದ್ದು, ತುಂಬಾ ಒಳ್ಳೆಯದು ಅಂತ. ಇದು ವಿಡಿಯೋ ತುಂಬಾ ಲೆಂತ್ ಆಗೋಯಿತು ಈಗಲೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್